ನಾಯಕರಿಂದ ದೆಹಲಿ ಚಲೋ ದೆಹಲಿ ಪರೇಡ್ಗೆ ಸಂಬಂಧಪಟ್ಟಂತೆ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅಂದ್ರೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ದೆಹಲಿ ಭೇಟಿ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಡ್ತಾ ಇದ್ದಾರೆ. ನಾನು ದೆಹಲಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ಇನ್ನು ಯಾವಾಗ ಅಂತ ಟೈಮ್ ಫಿಕ್ಸ್ ಆಗಿಲ್ಲ, ಆದರೆ ದೆಹಲಿಗೆ ನಾನು ರಾಜಕೀಯ ಕಾರಣಕ್ಕೆ ಹೋಗ್ತಿಲ್ಲ ಅಂತ ಪರಮೇಶ್ವರ್ ಸಾಹೇಬರು ಹೇಳ್ತಿದ್ದಾರೆ. ಇಲ್ಲಿಗೆ ನಮ್ಮ ಎಐಸಿಸಿ ಅಧ್ಯಕ್ಷರು ಉಸ್ತುವಾರಿಗಳು ಬರ್ತಾರೆ, ಆಗಲೇ ಏನಾದರೂ ಇದ್ರೆ ಚರ್ಚೆ ಮಾಡ್ತೀವಿ, ಬಟ್ ನಾನು ಹೋಗ್ತಿರೋದು ಇಟ್ ಈಸ್ ನಾಟ್ ಫಾರ್ ಪೊಲಿಟಿಕಲ್ ಪರ್ಪಸ್ ಅನ್ನೋದು ಅವರ ಸ್ಪಷ್ಟನೆ. ಬಟ್ ಇದನ್ನು ಕೇಳಿದಂತಹ ಜನ ಒಪ್ಪಬೇಕಲ್ಲ, ಅವ್ರು ಹೇಳ್ತಿದ್ದಾರೆ ದೆಹಲಿಗೆ ರಾಜಕಾರಣಕ್ಕೆ ಹೋಗ್ತಿಲ್ಲ ಅಂದರೆ ಇನ್ನೇನು ಔತಣಕೂಟನ ಅಲ್ಲಿ ನಡ್ಸೋಕೆ ಹೋಗ್ತಿದ್ದೀರಾ ಅನ್ನೋದು ಜನರ ಪ್ರಶ್ನೆ. ಗೊತ್ತಿಲ್ಲ ನನಗೆ, ನಾನು ಹೋಗಬೇಕು ಅಂತ ಇದ್ದೇನೆ. ನಮ್ಮದು ಒಂದಿಷ್ಟು ಇಲಾಖೆ ಕೆಲಸಗಳಿದ್ದಾವೆ, ಅದು ಯಾವಾಗ ಅಂತ ನಿಗದಿ ಮಾಡ್ಕೊಂಡಿಲ್ಲ. ರಾಜಕೀಯಕ್ಕೋಸ್ಕರ ನಾನು ಹೋಗೋದಿಲ್ಲ. ರಾಜಕೀಯಕ್ಕೆ ಅಲ್ಲಿಗೆ ಹೋಗುವಂಥ ಅವಶ್ಯಕತೆಯೂ ಇಲ್ಲ, ಯಾಕೆಂದ್ರೆ ನಮ್ಮ ಜನರಲ್ ಸೆಕ್ರೆಟರಿ ಅವರು ಇಲ್ಲೇ ಬರ್ತಾರೆ, ನಮ್ಮ AICC ಅಧ್ಯಕ್ಷರು ನಮ್ಮವರೇ ಆಗಿರೋದ್ರಿಂದ ಅವರು ಇಲ್ಲೇ ಬರ್ತಾರೆ. ಏನಾದರೂ ಇದ್ದರೆ ಅವ್ರ ಜೊತೆಯಲ್ಲಿ ಹೇಳ್ಕೊಳ್ತೇವೆ. ಅದು ಏನು ಆ ಕಾರಣಕ್ಕಾಗಿಲ್ಲ, ನನಗೆ ಬೇರೆ ಇಲಾಖೆ ಕೆಲಸ ಮತ್ತು ಬೇರೆ ಬೇರೆ ಕೆಲಸಗಳಿರೋದ್ರಿಂದ ಹೋಗೋದಕ್ಕೆ ಅಂದ್ಕೊಂಡಿದ್ದೇನೆ. ಇನ್ನೂ ಯಾವಾಗ ಅಂತ ಗೊತ್ತಿಲ್ಲ.